ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಪ್ರತಿದಿನ ನೆನಪಾಗುವ ವ್ಯಕ್ತಿ ಈ ದಿನ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿ ಅಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ರೆಸ್ಪಾನ್ಸಿಬಿಲಿಟಿ, ಮತ್ತೊಂದು ಕೋಆಪ್ರೇಷನ್. ಇಲ್ಲೊಂದು ರೆಸ್ಪೆಕ್ಟ್ ಅನ್ನೋದು ಬರ್ತಾ ಇದೆ. ಮೇಲೆ ಏನೋ ಒಳ್ಳೆ ಭಾವನೆಗಳಿದೆ ಅವ್ರಿಗೆ, ನೀವೊಂದು ಒಳ್ಳೆ ವ್ಯಕ್ತಿ ಅನಿಸುತ್ತೆ. ಆದರೆ ಇಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ. ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ತಿಳ್ಕೋಬೇಕು ಅನ್ನೋದಿದೆ ಅವ್ರಿಗೆ. ಇಬ್ಬರಲ್ಲೂ ಅಂಥ ಕಮ್ಯುನಿಕೇಷನ್ ಇಲ್ದಿದ್ರೂ ಒಳ್ಳೆ ಫ್ರೆಂಡ್ಶಿಪ್ ಇದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋ ಕನ್ಫ್ಯೂಷನ್ ಇದೆ, ಅದನ್ನು ತಿಳ್ಕೋಬೇಕು ಅನ್ನೋ ಮನಸ್ಸಿದೆ. ಇವ್ರಿಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇದೆ. ಜೀವನದಲ್ಲಿ ಒಳ್ಳೆ ಸಂಗಾತಿ ಬೇಕು, ಮುಂದೆ ಲೈಫಲ್ಲಿ ಸಂತೋಷವಾಗಿರಬೇಕು, ಹಾಗೆಲ್ಲ ಇವ್ರ ಯೋಚನೆಗಳಿತ್ತು. ಈ ಮಧ್ಯೆ ನಿಮ್ಮ ಪರಿಚಯ ಆಗಿದೆ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳ್ತಿದೆ, ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಯಾಕೋ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಏನೋ ಪಾಸಿಟಿವ್ ಫೀಲಿಂಗ್ಸ್ ಇದೆ. ಇದು ಬರೀ ಫ್ರೆಂಡ್ಶಿಪ್ ಆಗಿಯೇ ಮುಂದುವರೆದಿದೆ. ನೀವು ಅವ್ರ ಲೈಫಿಗೆ ಬರಬೇಕು, ನೀವು ಒಂದು ಒಳ್ಳೆ ಜೀವನ ಸಂಗಾತಿ ಆಗ್ತೀರಾ ಮುಂದೆ, ಹಾಗೆಲ್ಲ ಅವ್ರು ಯೋಚನೆ ಮಾಡೋದಿದೆ ನಿಮ್ಮ ಬಗ್ಗೆ. ಜೀವನದಲ್ಲಿ ಮುಂದೆ ಏನೇ ಸಮಸ್ಯೆಗಳು ಬರಲಿ, ನಿಮ್ಮ ಜೊತೆ ಕೂಡಿ ಅದನ್ನು ಚೆನ್ನಾಗಿ ನಿಭಾಯಿಸ್ತೀವಿ, ಹಾಗೆಲ್ಲ ಅವ್ರು ಯೋಚನೆ ಮಾಡೋದಿದೆ. ಅದಕ್ಕೆ ನೀವೇನು ಹೇಳ್ತೀರೋ ಅನ್ನೋ ಕನ್ಫ್ಯೂಷನ್ನೂ ಇದೆ. ನೀವು ಕೋಆಪ್ರೇಟ್ ಮಾಡ್ತೀರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇದೆ. ಇಂದ ಏನು ಕಾರ್ಡ್ ಬರುತ್ತೆ ನೋಡೋಣ. ಏನಿದೆ? ಡಿಟ್ಯಾಚ್ಮೆಂಟ್. ಐ ಹ್ಯಾಡ್ ಟು ಲೆಟ್ ದಿಸ್ ಗೋ ಸೊ ಐ ಕುಡ್ ಕ್ಲಿಯರ್ ಮೈ ಮೈಂಡ್. ಇಲ್ಲಿ ರೆಸಿಪ್ರೊಸಿಟಿ. ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಕನ್ಫ್ಯೂಷನ್ಸ್ ಇದೆ, ಹೌದು. ಜೀವನ ಪೂರ್ತಿ ನಿಮ್ಮ ಜೊತೆ ಕಳಿಬೇಕು ಅನ್ನೋ ಆಸೆ ಇದೆ ಇವ್ರಿಗೆ. ಅದಕ್ಕೆ ನೀವೇನು ಹೇಳ್ತೀರೋ ಆ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕಿದೆ ಅವ್ರಿಗೆ. ಅವ್ರ ಮೈಂಡ್ ಕ್ಲಿಯರ್ ಮಾಡ್ಕೋಬೇಕಿದೆ. ಮನಸ್ಸಲ್ಲಿ ಏನೋ ಯುದ್ಧ ನಡೀತಾ ಇದೆ, ನೀವು ಒಪ್ಕೋತೀರೋ ಇಲ್ವೋ. ನಿಮ್ಮ ಮೇಲೆ ಏನೋ ಅಟ್ಯಾಚ್ಮೆಂಟ್ ಬೆಳೆದಿದೆ. ನಾನು ಇದರಿಂದೆಲ್ಲ ಆಚೆ ಬರಬೇಕು, ನನಗೆ ಕ್ಲಾರಿಟಿ ಬೇಕು, ಹಾಗವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ? ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ? ಹೇರ್ಫೆಂಟ್ ಇದೆ, ಮತ್ತೊಂದು 6 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ವ್ಯಾಂಡ್ಸ್, ಇಲ್ಲಿ ಕ್ವೀನ್ ಆಫ್ ಸಾರ್ಡ್ಸ್, ಮತ್ತೊಂದು ಮ್ಯಾಜಿಷಿಯನ್ ಕಾರ್ಡ್ ಬರ್ತಾ ಇದೆ, ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್. ಇವರೊಂದು ಒಳ್ಳೆ ಜಾಬಲ್ಲಿದ್ದಾರೆ, ಮನಸ್ಸಲ್ಲಿ ಮೆಚ್ಯೂರಿಟಿ ಇದೆ. ಜೀವನದಲ್ಲಿ ಕಷ್ಟಗಳನ್ನ ನೋಡಿರೋಂಥ ವ್ಯಕ್ತಿ ಈಗ ಫೈನಾನ್ಷಿಯಲಿ ವೆಲ್ ಸೆಟಲ್ಡ್ ಅನಿಸ್ತಾ ಇದೆ. ನಿಮ್ಮ ಪರಿಚಯ ಆಗಿದೆ ಸರಿ, ಆದರೆ ಇಬ್ಬರಲ್ಲೂ ಕೆಲವು ಡಿಫ್ರೆನ್ಸಸ್ ಇದೆ. ಕ್ಯಾಸ್ಟ್ ಇಶ್ಯೂ ಇರಬಹುದು, ರಿಲಿಜನ್ ಇಶ್ಯೂ ಇರಬಹುದು. ಇದೆಲ್ಲ ಗೊತ್ತಿದ್ದೂ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ. ನೀವು ಅವ್ರಿಗೆ ಸರಿಯಾದ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇದನ್ನೆಲ್ಲ ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ನೀವೇನು ಹೇಳ್ತೀರೋ ಅನ್ನೋ ಹೆದರಿಕೆ ಇದೆ. ಕೆಲವ್ರಿಗೆ ಇಲ್ಲ ಅನ್ಸ್ಕೊಳ್ಳೋಕೆ ಇಷ್ಟ ಇರಲ್ಲ, ಸಮಯ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರಬಹುದು, ಅಥವಾ ನೀವೇ ಹೇಳಲಿ ಅಂತಲೂ ಕಾಯ್ತಾ ಇರಬಹುದು. ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಹಾಗನ್ನಿಸುತ್ತೆ ಅವ್ರಿಗೆ. ಆಗಾಗ ನಿಮ್ಮ ಜೊತೆ ಭೇಟಿ ಆಗ್ತಾರೆ, ಕಾಲ್ ಮಾಡ್ತಾರೆ, ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಜೊತೆ ಮಾತಾಡೋದು, ನಿಮಗೆ ಸಜೆಷನ್ ಕೊಡೋದು, ಅಥವಾ ನಿಮ್ಮಿಂದ ಸಜೆಷನ್ ತಗೊಳ್ಳೋದು, ಅದೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಇದರಿಂದ ನೀವೊಂದು ಮೆಚೂರ್ಡ್ ಪರ್ಸನ್ ಹಾಗೆ ಅಂದ್ಕೊಂಡಿದ್ದೀರಾ. ನಿಮ್ಮಂಥವ್ರು ಅವ್ರ ಜೀವನದಲ್ಲಿ ಬಂದರೆ ಜೀವನ ಚೆನ್ನಾಗಿರುತ್ತೆ ಹಾಗೆ ಅಂದ್ಕೊಂಡಿದ್ದಾರೆ. ಯಾವುದೇ ಸಿಚುವೇಶನ್ಗೆ ನೀವು ಅಡ್ಜಸ್ಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದಾರೆ ಅವರು. ಇಲ್ಲಿಬ್ರಿಗೂ ಸಿಮಿಲಾರಿಟೀಸ್ ಇದೆ. ನೀವು ಕಷ್ಟಗಳನ್ನ ನೋಡಿರುವಂಥ ವ್ಯಕ್ತಿ, ಹಾಗಿರುವಾಗ ನೀವು ಅವ್ರಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀರಾ ಮುಂದೆ, ಹಾಗೆಲ್ಲ ಅವ್ರು ಯೋಚನೆ ಮಾಡಿದ್ದಾರೆ. ಈ ವಿಷಯದಲ್ಲಿ ನಿಮ್ಮ ಕೋಆಪ್ರೇಷನ್ ಸಿಕ್ಕಿದ್ರೆ ಜೀವನ ಎಷ್ಟು ಸಂತೋಷವಾಗಿರುತ್ತೆ ಮುಂದೆ, ಹಾಗೆಲ್ಲ ಅವ್ರು ಯೋಚನೆ ಮಾಡೋದಿದೆ. ಕೇಳೋಕೆ ಯಾಕೋ ಹಿಂಜರಿಕೆ ಇದೆ. ಏನೋ ಕ್ಯಾಸ್ಟ್ ಇಶ್ಯೂಸ್ ಇರಬಹುದು, ಏನೋ ಸಮಸ್ಯೆಗಳಿರಬಹುದು, ಅದೆಲ್ಲ ಅವ್ರ ಮನಸ್ಸಲ್ಲಿದೆ. ನೀವು ಒಪ್ಕೋತೀರೋ ಇಲ್ವೋ, ಸುಮ್ಮನೆ ಕೇಳಿ ಯಾಕೆ ಇಲ್ಲ ಅನ್ನಿಸ್ಕೋಬೇಕು, ಅವೆಲ್ಲ ವಿಷಯಗಳು ಅವ್ರ ಮನಸ್ಸಲ್ಲಿ ಬರ್ತಾ ಇದೆ ಈಗ. ಇದಕ್ಕೆ ನಿಮ್ಮ ಫೀಲಿಂಗ್ಸ್ ಏನಿದೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದು ಕೇಳೋಣ.
ಸೆವೆನ್ ಆಫ್ ಕಪ್ಸ್, ಮತ್ತೊಂದು ಸೆವೆನ್ ಆಫ್ ವ್ಯಾಂಡ್ಸ್. ಇಲ್ಲಿ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಇದೆ. ಇಮೋಷ್ನಲ್ ಆಗಿದ್ದೀರಾ. ಇಲ್ಲೊಂದು ಪೇಜ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಕೆಲವರು ಇಲ್ಲಿ ಒಳ್ಳೆ ಕಲೀಗ್ಸ್ ಆಗಿದ್ದೀರಾ, ಅಥವಾ ತುಂಬ ದಿನದಿಂದ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಾ. ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ, ಮಾತುಕತೆಗಳಿದೆ, ಹಾಗೆ ಒಬ್ರಿಗೊಬ್ರಿಗೆ ಫೈನಾನ್ಷಿಯಲ್ ಸಹಾಯನೂ ಮಾಡಿರಬಹುದು ಅನ್ನೋದಿದೆ. ಇಲ್ಲಿಬ್ರಿಗೂ ಒಂದೇ ಥರ ಕ್ವಾಲಿಟೀಸ್ ಇದೆ. ನೀವೊಂದು ಓವರ್ ಥಿಂಕಿಂಗ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಯಾರ ಜೊತೆನೂ ಅಂಥ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಲ್ಲ. ಒಂದ್ಸರಿ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಆ ವ್ಯಕ್ತಿ ಬಗ್ಗೆ ನೀವು ತುಂಬ ಇಮೋಷ್ನಲ್ ಆಗಿರ್ತೀರಾ. ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿಯಾಗಿರ್ತೀರಾ. ನಿಮ್ಮ ಮನಸ್ಸು ಎಷ್ಟು ಸುಂದರವಾಗಿದೆಯೋ ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀವು ತುಂಬ ಇಮೋಷ್ನಲ್ ಆಗಿರೋದ್ರಿಂದ ಆಗಾಗ ಕೆಲವು ಯೋಚನೆಗಳಲ್ಲಿ ಸಿಕ್ಕಾಕೋತೀರಾ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸೆನ್ಸಿಟಿವ್ ಆಗ್ತೀರಾ. ಕೆಲವು ಘಟನೆಗಳ ಬಗ್ಗೆ ಆಗಾಗ ನೀವು ಕೂತು ಯೋಚನೆ ಮಾಡೋದಿದೆ. ಕೆಲವು ಭಾವನಾತ್ಮಕ ವಿಷಯಗಳಿಗೆ ತುಂಬ ತಲೆಕೆಡಿಸ್ಕೊಂಡಿರೋದಿದೆ. ಆಗಾಗ ಒಂಟಿತನ ಫೀಲ್ ಆಗುತ್ತೆ. ನೀವು ಯಾರಲ್ಲೂ ಅಷ್ಟು ಬೇಗ ನಂಬಿಕೆ ಇಟ್ಕೊಳ್ಳಲ್ಲ. ಆದರೆ ಈ ವ್ಯಕ್ತಿ ಮೇಲೆ ನಿಮಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಹಾಗೆ ನಿಮಗಿಲ್ಲಿ ಇನ್ಸೆಕ್ಯೂರಿಟಿನೂ ಇದೆ. ಈ ವ್ಯಕ್ತಿ ಎಲ್ಲಿ ದೂರ ಆಗ್ತಾರೋ ಅದನ್ನು ನೆನೆಸ್ಕೊಳ್ಳೋದೇ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ನೀವೊಂದು ಸ್ಪಿರಿಚುವಲ್ ಆಗಿರುವಂಥ ವ್ಯಕ್ತಿ ಹಾಗೂ ಅನ್ನಿಸ್ತಾ ಇದೆ. ಇಲ್ಲಿ ದೇವರು, ಪೂಜೆ, ಧ್ಯಾನ ಅಂಥ ವಿಷಯಗಳಲ್ಲಿ ನೀವು ತುಂಬ ಇನ್ವಾಲ್ವ್ ಆಗಿರ್ತೀರ. ನೀವು ಈ ವ್ಯಕ್ತಿನ ಸುಮ್ಮನೆ ಭೇಟಿಯಾಗಿಲ್ಲ. ಇಲ್ಲೇನೋ ಇಬ್ರಿಗೂ ಕನೆಕ್ಷನ್ ಇದೆ. ಯಾವುದೋ ಪಾಸ್ಟ್ ಲೈಫ್ ಇಶ್ಯೂಸ್ ಇದೆ. ಹಾಗಿರೋದ್ರಿಂದ ನೀವಿಬ್ಬರನ್ನು ಡೀಪಾಗಿ ಕನೆಕ್ಟ್ ಆಗಿದ್ದೀರಾ. ಯಾರಲ್ಲೂ ಇಲ್ಲದ ಭಾವನೆಗಳು ಈ ವ್ಯಕ್ತಿನಲ್ಲಿ ಬೆಳೆದಿದೆ ನಿಮಗೆ. ಹಾಗೆ ಫಿನಾನ್ಷಿಯಲ್ ಆಗಿ ನೀವು ಯಾರನ್ನೂ ನಂಬ್ಕೊಳ್ಳಲ್ಲ, ಯಾರಿಗೂ ದುಡ್ಡು ಕೊಡೋ ಅಂಥವ್ರಲ್ಲ. ಆದರೆ ಈ ವ್ಯಕ್ತಿ ಮೇಲೆ ನಿಮಗೆ ಅಪಾರ ನಂಬಿಕೆ ಇದೆ. ನಿಮ್ಮ ಈ ಎಲ್ಲ ಬಿಹೇವಿಯರಿಂದ ಅವರು ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಕ್ಲಿಂಗಿಂಗ್ ಟು ದಿ ಪಾಸ್ಟ್, ಮತ್ತೊಂದು ಇಂಟೆನ್ಸಿಟಿ, ಹಾಗೆ ಎಕ್ಸ್ಪೀರಿಯನ್ಸಿಂಗ್ ಬರ್ತಾ ಇದೆ. ಪಾಲಿಟಿಕ್ಸ್ ಇದೆ, ಅಬಂಡೆನ್ಸ್, ಇಲ್ಲೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ. ಇಲ್ಲಿ ಮನಸ್ಸಲ್ಲಿ ಏನೇನೋ ಕನ್ಫ್ಯೂಷನ್ಸ್ ಇದೆ ಇಬ್ರಿಗೂ. ಕೆಲವು ಯಾವುದೋ ಹಳೆ ನೆನಪುಗಳಿದೆ, ಅದರಿಂದ ಆಚೆ ಬರಬೇಕಾಗತ್ತೆ. ಇಬ್ಬರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಅಬಂಡೆನ್ಸ್ ಇದೆ. ಆದರೆ ಏನೋ ಸಮಸ್ಯೆಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ನೀವು. ಯಾವುದೋ ಮೂರನೇ ವ್ಯಕ್ತಿ ಎನರ್ಜಿ ಇಲ್ಲಿ ಇದೆ. ಅದು ಕ್ಯಾಸ್ಟ್ ಇಶ್ಯೂ ಇರಬಹುದು, ಅಥವಾ ಏನೋ ಸಮಸ್ಯೆಗಳಿರಬಹುದು. ಅದರಿಂದ ಅವ್ರಿಗೆ ಆ್ಯಕ್ಷನ್ ತಗೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ನೀವೇನು ಹೇಳ್ತೀರೋ ಅನ್ನೋ ಕನ್ಫ್ಯೂಷನ್ ಇದೆ. ಹಾಗೆ ಇಲ್ಲೇನೋ ಪಾಲಿಟಿಕ್ಸ್ ಇದೆ. ಮನೆ ಕಡೆ ಒಪ್ಪಿಗೆ ಸಿಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇರಬಹುದು. ಮನಸ್ಸಲ್ಲಿ ಸಾಕಷ್ಟು ಗೊಂದಲಗಳಿದೆ. ಯಾವುದೇ ಆ್ಯಕ್ಷನ್ ತಗೊಳ್ಳೋಕ್ಕಾಗ್ತಾ ಇಲ್ಲ. ಆದರೆ ಈ ವ್ಯಕ್ತಿಗೆ ನೀವು ತುಂಬ ಇಷ್ಟ ಆಗಿದ್ದೀರಾ ಅನ್ನೋದಿದೆ. ಅಬಂಡೆನ್ಸ್ ಇದೆ. ಲಾಟ್ಸ್ ಆಫ್ ಲವ್, ಲಾಟ್ಸ್ ಆಫ್ ಇಮೋಷನ್ಸ್. ಅದು ಮನಸ್ಸಲ್ಲಿರೋದ್ರಿಂದ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಒಂದೊಂದು ಸರಿ ಮುಂದೆ ಏನೇ ಸಮಸ್ಯೆಗಳು ಬರಲಿ ನಾನು ಎದುರಿಸ್ತೀನಿ ಹಾಗೆ ಅಂದ್ಕೊಂಡ್ರೂ ನಿಮ್ಮ ಉತ್ತರಕ್ಕೋಸ್ಕರ ಕಾಯೋದಿದೆ ಈ ವ್ಯಕ್ತಿ. ಇಬ್ಬರಲ್ಲೂ ಸೇಮ್ ಫೀಲಿಂಗ್ಸ್ ಇದೆ. ಆದರೆ ಇಬ್ಬರೂ ಮುಂದುವರಿತಾ ಇಲ್ಲ. ಇದು ಮುಂದೆ ಏನಾಗುತ್ತೆ, ಇಲ್ಲಿಂದ ಏನು ಬರುತ್ತೆ ನೋಡೋಣ. ಮುಂದೆ ಏನಿದೆ ಈ ಕನೆಕ್ಷನಲ್ಲಿ. ಸರ್ಪ್ರೈಸ್ ನೋಡಿ, ಹಾಗೆ ಸೀಕ್ರೆಟ್ಸ್, ಟ್ರೂ ಲವ್, ಮತ್ತೊಂದು ಸೆಲೆಬ್ರೇಟ್, ಹಾಗೆ ವಿಶ್. ಇಲ್ಲಿ ಫಾಲಿಂಗ್ ಫಾಸ್ಟ್, ಲವ್ ಹ್ಯಾಪನ್ಸ್ ಕ್ವಿಕ್ಲಿ ಬಟ್ ಡೋಂಟ್ ಲೂಸ್ ಯುವರ್ ಸೆಲ್ಫ್ ಇನ್ ದಿ ಪ್ರೋಸೆಸ್. ಇಬ್ಬರಲ್ಲೂ ಆತ್ಮೀಯತೆ ಬೆಳೆದಿದೆ. ಮರೆಯೋಕ್ಕಾಗದಂಥ ಭಾವನೆಗಳಿದೆ. ಆದರೆ ಮುಂದೆ ಏನೋ ಸರ್ಪ್ರೈಸ್ ಇದೆ ನಿಮಗೆ ಅನ್ನೋದು ಬರ್ತಾ ಇದೆ. ರೊಮ್ಯಾಂಟಿಕ್ ಸರ್ಪ್ರೈಸಸ್ ಆರ್ ಆನ್ ದಿ ಹೊರೈಸನ್, ಬಿ ಓಪನ್ ಟು ದೆಮ್ ಅನ್ನೋ ಮೆಸೇಜ್ ಇದೆ ನಿಮಗೆ. ಇಲ್ಲಿ ಏನೋ ಸೀಕ್ರೆಟ್ಸ್ ಇದೆ. ಅದನ್ನು ಹೇಳಿದ್ರೆ ನೀವೇನು ಅನ್ಕೋತೀರೋ ಅನ್ನೋ ಭಾವನೆ ಇದೆ ಅವ್ರಿಗೆ. ಅದಕ್ಕೋಸ್ಕರ ಅವರು ನಿಮ್ಮನ್ನು ಕೇಳೋಕ್ಕೆ ಹಿಂಜರಿತಾ ಇದ್ದಾರೆ ಅನ್ನೋದು ಇದೆ ಇಲ್ಲಿ. ಇದೊಂದು ಟ್ರೂ ಲವ್ ಅನ್ನೋದು ಬರ್ತಾ ಇದೆ ಇಲ್ಲಿ. ಮುಂದೆ ಈ ಕನೆಕ್ಷನಲ್ಲಿ ಸೆಲೆಬ್ರೇಷನ್ ಇದೆ. ಸಮ್ಮನ್ ಯು ವಿಶ್ಡ್ ಫಾರ್ ಈಸ್ ಕಮಿಂಗ್ ಇನ್ ಟು ಯುವರ್ ಲೈಫ್ ಅನ್ನೋದು ಬರ್ತಾ ಇದೆ. ಇಬ್ಬರು ಇಷ್ಟಪಟ್ಟಿದ್ದೀರಾ, ನಿಮಗೂ ಆ ವ್ಯಕ್ತಿ ಸದಾ ನೆನಪಾಗ್ತಾರೆ. ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋ ಮೆಸೇಜ್ ಇದೆ ಇಲ್ಲಿ. ಲೈಫಲ್ಲಿ ಒಂದೊಂದು ಸರಿ
ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸಸ್ ಇರುತ್ತೆ. ಅದಕ್ಕೆ ಅದೃಷ್ಟನೂ ಬೇಕು ಅಲ್ವಾ? ಸ್ವಲ್ಪ ಕಾಲ ನಿಮ್ಮ ಸಮಸ್ಯೆಗಳನ್ನೆಲ್ಲ ಮರೆತು ಮೆಡಿಟೇಷನ್ ಮಾಡಿ, ಪ್ರೇಯರ್ಸ್ ಮಾಡಿ. ಗ್ರ್ಯಾಜುಯಲ್ ಆಗಿ ಇದೆಲ್ಲ ಹೀಲ್ ಆಗ್ತಾ ಬರುತ್ತೆ. ಎಲ್ಲಿ ಒಳ್ಳೆ ಪ್ರೀತಿ ಇರುತ್ತೋ ಅದು ಯಾವಾಗಲೂ ಗೆಲ್ಲುತ್ತೆ. ಯಾಕೋ ಈ ವ್ಯಕ್ತಿಗೆ ನೀವು ಇಷ್ಟ ಆಗಿದ್ದೀರಾ, ನೀವೊಂದು ಒಳ್ಳೆ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಯಾಕೋ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ, ನಿಮ್ಮಿಂದ ದೂರ ಆಗಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವರನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಂಥ ವ್ಯಕ್ತಿ ನನ್ನ ಲೈಫಲ್ಲಿ ಬಂದರೆ ಮುಂದೆ ಜೀವನ ಚೆನ್ನಾಗಿರುತ್ತೆ ಹಾಗೆಲ್ಲ ಅವ್ರು ಯೋಚನೆ ಮಾಡೋದಿದೆ. ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರಲಿ ಎದುರಿಸೋಕೆ ನಿಮ್ಮ ಜೊತೆ ಬೇಕಾಗಿದೆ ಅವ್ರಿಗೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅನ್ನೋದಿರುತ್ತೆ. ಯಾರಿಗೆ ಯಾರು ಸಿಗಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿರುತ್ತೆ. ಇವೆಲ್ಲ ಮಧ್ಯೆ ಮ್ಯಾನ್ ಮೇಡ್ ಡ್ರಾಮಾಸ್ ಆಗಿರುತ್ತೆ. ಕೊನೆಯಲ್ಲಿ ಅದೃಷ್ಟ ಅನ್ನೋದು ಗೆಲ್ಲುತ್ತೆ. ಈ ದಿನ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಮುಂದೆ ಏನೋ ಸರ್ಪ್ರೈಸಸ್ ಇದೆ ನಿಮ್ಮ ಲೈಫಲ್ಲಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.